ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 8ನೇ ತರಗತಿಯ ಮೌಲ್ಯಾಂಕನ ಪರೀಕ್ಷೆ ಹಿಂದಿ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಉತ್ತರದೊಂದಿಗೆ ವಿಶ್ಲೇಷಿಸೋಣ. ಅಂದರೆ ಇಂದು ನಡೆದಂತಹ ನಿಮ್ಮ ಹಿಂದಿ ಪರೀಕ್ಷೆಯ ಉತ್ತರಗಳನ್ನು ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಮೊದಲು ಫಸ್ಟ್ ಮೇನ್ ಇಲ್ಲಿ 16 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತದೆ ಮಕ್ಕಳ. ಸೊ ಸರಿಯಾದದನ್ನು ನೀವು ಸೆಲೆಕ್ಟ್ ಮಾಡಿ ಬರ್ಕೋಬೇಕಾಗುತ್ತೆ. ಫಸ್ಟ್ ಕ್ವಶನ್, ಬಾಯಿ ಕೆ ಶಾದಿ ಮೇ ಬಾಗ್ ಲೇನಾ ಹೈ. ಸೊ ರೇಖಾಂಕಿತ್ ಕ ಸಮಾನಾರ್ಥಕ ಶಬ್ದ. ಇಲ್ಲಿ ಶಾದಿ ಅನ್ನೋ ಪದಕ್ಕೆ ಸಮಾನಾರ್ಥಕ ಪದ ವಿವಾಹ ಐ. ಹಾಗಾಗಿ ಕೊಟ್ಟಿರೋ 4 ಆಪ್ಷನಲ್ಲಿ ಆಪ್ಷನ್ ಸಿ ವಿವಾಹ ಐ ಇಸ್ ದ ರೈಟ್ ಆನ್ಸರ್. ಸೆಕೆಂಡ್ ಕ್ವಶನ್, ಔರತ್ ಆದ್ಮಿ, ಪತ್ನಿ ಪತಿ ಆಗುತ್ತೆ. ಹಾಗಾಗಿ ಇಲ್ಲಿ ಲಿಂಗ ಬದಲಿಸಬೇಕು. ಹಾಗಾಗಿ ಆಪ್ಷನ್ ಎ ಪತ್ನಿ ಇಸ್ ದ ರೈಟ್ ಆನ್ಸರ್. ಮೂರನೇ ಪ್ರಶ್ನೆ, ನದಿನೇ ಬಹನ್ ಸೀಕಾ. ಸೊ ಈ ವಾಕ್ಯದ ಬಹುವಚನ ರೂಪವನ್ನು ಕೇಳಿದರೆ ನದಿಯೋನೇ ಬಹನ ಸೀಕಾ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನಾಲ್ಕನೇ ಪ್ರಶ್ನೆ, ಏಕ್ ದಿನ್ ಬೋಲು ಆಂಗನ್ ಮೇ ಬೈಟಾತ. ಸೊ ರೇಖಾಂಕಿತ್ ಶಬ್ದ. ಸೊ ಇಲ್ಲಿ ಬೋಲ್ ಅಂತ ಇದೆಯಲ್ಲ ಅದು ಸನ್ಯ ಆಗಿರುತ್ತೆ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಐದನೇ ಪ್ರಶ್ನೆ, ಪರಿಮಾಣವಾಚಕ ವಿಶೇಷಣ್ ದೋಡ, ಸರ್ವನಾಮಿಕ್ ವಿಶೇಷಣ್ ವಹ. ಹಾಗಾಗಿ ಆಪ್ಷನ್ ಎ ವಹ ಇಸ್ ದ ರೈಟ್ ಆನ್ಸರ್. ಆರನೇ ಪ್ರಶ್ನೆ, ನಿಮ್ನಲಿಖಿತೋಂ ಮೇ ಸೆ ದ್ವಿರುಕ್ತಿ ಶಬ್ದ. ಸೊ ಕೊಟ್ಟಿರೋದ್ರಲ್ಲಿ ದ್ವಿರುಕ್ತಿ ಯಾವುದು ಅಂತ ಕೇಳಿದರೆ ಸೊ ಆಪ್ಷನ್ ಬಿ ಬೈಟೆ ಬೈಟೆ ಹೈ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಏಳನೇ ಪ್ರಶ್ನೆ, ಇನ್ಮೇ ಸೆ ಪ್ರಥಮ ಪ್ರೇರಣಾರ್ಥಕ ಕ್ರಿಯೆ ಶಬ್ದ. ಇದು ಕೊಟ್ಟಿರೋದ್ರಲ್ಲಿ ಪ್ರಥಮ ಪ್ರೇರಣಾರ್ಥಕ ಉಟಾತ ಹೈ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಎಂಟನೇ ಪ್ರಶ್ನೆ, ಹಿಂದಿ ಹಮಾರ ರಾಷ್ಟ್ರಭಾಷಾ ಹೈ. ವಾಕ್ಯಕ ಶುದ್ಧ ರೂಪ. ಸೊ ಈ ಕೊಟ್ಟಿರೋ ಈ 4 ಶುದ್ಧ ರೂಪ ಯಾವುದು ಅಂದರೆ ಹಿಂದಿ ಹಮಾರಿ ರಾಷ್ಟ್ರಭಾಷಾ ಹೈ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಒಂಬತ್ತನೇ ಪ್ರಶ್ನೆ, ವಿಶ್ವ ವಿಶ್ವ ವಿಶ್ವ. ಸೊ ಇದರಲ್ಲಿ 4 ಪದಗಳನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಶುದ್ಧ ವರ್ತನವಾಲಿ ಶಬ್ದ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಎ ವಿಶ್ವ ಹೈ ಇಸ್ ದ ರೈಟ್ ಆನ್ಸರ್. ಸೊ ಈ ಆನ್ಸರ್ ಬರೆದಿದ್ರೆ ನಿಮಗೆ 1 ಅಂಕ ಸಿಗುತ್ತೆ. 10ನೇ ಪ್ರಶ್ನೆ, ಇಲ್ಲಿ ಚಿತ್ರ ಕೊಟ್ಟಿದ್ದಾರೆ. ಚಿತ್ರಕ್ಕೆ ಇಲ್ಲಿ ಉಚಿತ ಶಬ್ದ. ಈ ಚಿತ್ರಕ್ಕೆ ಸರಿಯಾದ ಶಬ್ದ ಯಾವುದು ಅಂದರೆ ಸೊ ಇಲ್ಲಿರುವಂತಹದ್ದು ಕಬೂತರ ಆಗಿರುತ್ತೆ. ಹಾಗಾಗಿ ಆಪ್ಷನ್ ಡಿ ಕಬೂತರ್ ಹೈ ಇಸ್ ದ ರೈಟ್ ಆನ್ಸರ್. 11ನೇ ಪ್ರಶ್ನೆ, ಅತ್ಯಂತ ಕ್ರೋಧಿತ್ ಹೋನ. ವಾಕ್ಯಕ್ಕೆ ಉಚಿತ ಮುಹಾವರೆ. ಸೊ ಅತ್ಯಂತ ಕ್ರೋಧಿತ್ ಹೋನ, ಅದಕ್ಕೆ ಮುಹಾವರೆ ಏನಂದ್ರೆ ಆಗ್ ಬಬುಲ್ ಹೋನ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 12ನೇ ಪ್ರಶ್ನೆ, ತಿಮ್ಮಕ್ಕ ನಿಸ್ಸಂತಾಂತಿ. ರೇಖಾಂಕಿತ ಶಬ್ದ का विरुद्धार्थक शब्द निस्संतान के विरुद्धार्थक पद संतान है. ऑप्शन डी इज द राइट आंसर. 13ನೇ ಪ್ರಶ್ನೆ, ನಿಮ್ನಲಿಖಿತ ಶಬ್ದೋं में से ಜಾತಿವಾಚಕ ಸಂಜ್ಞಾ. ಸೊ ಕೊಟ್ಟಿರೋದ್ರಲ್ಲಿ ಜಾತಿವಾಚಕ ಸಂಜ್ಞಾ ಯಾವುದಪ್ಪ ಅಂದರೆ ಆಪ್ಷನ್ ಎ ಛಾತ್ರ ಹೈ ಇಸ್ ದ ರೈಟ್ ಆನ್ಸರ್. 14ನೇ ಪ್ರಶ್ನೆ, ಕೌನ್ ಅನ್ನೋದು ಪ್ರಶ್ನಾವಾಚಕ ಸರ್ವನಾಮ, ಮೇ ಅನ್ನೋದು ನಿಶ್ಚಯವಾಚಕ ಸರ್ವನಾಮ. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 15ನೇ ಪ್ರಶ್ನೆ, ತಬಿ ದೂಸರಿ ಬಿಲ್ಲಿ ಹಾಯಿ ಉಸ್ಮೇ ಬಿ ಕುಚ್ ಅಕಟ್ ದಿಕಾಯಿ. ಪದ್ಯಾಂಶಕ್ಕೆ ನಿಹಿತ್ ತುಕಾಂತ್ ಶಬ್ದ. ಸೊ ಅಲ್ಲಿ ಕೊಟ್ಟಿರೋದ್ರಲ್ಲಿ ಆಪ್ಷನ್ ಸಿ ಹಾಯಿ ದಿಕಾಯಿ ಇಸ್ ದ ರೈಟ್ ಆನ್ಸರ್. 16ನೇ ಪ್ರಶ್ನೆ, ನಾಕ್ ಸುಗಾನ್ ದಿಮಾಗ್ ಸೋಚನಾ. ಸೊ ಹಾಗಾಗಿ ಆಪ್ಷನ್ ಡಿ ಕರೆಕ್ಟ್ ಆಗಿರುವಂಥದ್ದು. ಅದಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಮಕ್ಕಳ. ನೆಕ್ಸ್ಟ್ ಸೆಕೆಂಡ್ ಮೇನಿಗೆ ಬಂದರೆ ನಿಮ್ನಲಿಖಿತ ಪ್ರಶ್ನೋಕೆ ಉತ್ತರ एक एक वाक्य में दीजिए. 17ನೇ ಪ್ರಶ್ನೆ, ಅಭಿನವ್ ಗೀತಾ ಪದ್ಯಕ್ಕೆ ಅನುಸಾರ ಹಮೇ ಕೈಸೆ ರಹನಾ ಹೈ. ಸೊ ಫೂಲ್ ಸಾದ್ ಹಸ್ತೆ ರಹತೆ ಹೈ, ಕಿಲ್ ಕಿಲ್ ಪರ್ ಜಾತೆ ರಹತೆ ಹೈ. 18ನೇ ಪ್ರಶ್ನೆ, ಧರ್ತಿ ಕೆ ಚುಂಬಕೀಯ ಗುಣ ಕಿಸ್ನೆ ಪಹಚಾನ. ಸೊ ಅದು ಐಸಾಕ್ ನ್ಯೂಟನ್. ಹಾಗಾಗಿ ಐಸಾಕ್ ನ್ಯೂಟನ್ ಅಂತ ಬರೆದ್ರೆ ನಿಮಗೆ 1 ಅಂಕ ಸಿಗುತ್ತೆ. 19ನೇ ಪ್ರಶ್ನೆ, ಪ್ರತ್ಯೇಕ ಭಾರತೀಯ ಕಾ ಸಬ್ಸೆ ಬಡಾ ಕರ್ತವ್ಯ ಕಾ ಹೈ. ಸೊ ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ ಏನಾಗಿರುತ್ತೆ ಅಂದರೆ ಮಾತೃಭೂಮಿ ಕಾ ರಕ್ಷಾ. 20ನೇ ಪ್ರಶ್ನೆ, ಸಮೂಹ ಮಾಧ್ಯಮ ಸೆ ಸಬ್ಸೆ ಸಸ್ತ ಮಾಧ್ಯಮ ಕೌನ್ ಸಾ ಹೈ. ಸೊ ತುಂಬ ಸಸ್ತವಾಗಿರುವಂಥದ್ದು ಯಾವುದಂದ್ರೆ ಸಮಾಚಾರ ಪತ್ರ. ಹಾಗಾಗಿ ಸಮಾಚಾರ ಪತ್ರ ಅಂತ ಬರೆದಿರಬೇಕು ಮಕ್ಕಳ. ನೆಕ್ಸ್ಟ್ ನಿಮಗೆ ಥರ್ಡ್ ಮೇನಲ್ಲಿ ನಿಮ್ನಲಿಖಿತ ಪ್ರಶ್ನೋಕೆ ಉತ್ತರ 2-3 ವಾಕ್ಯ ಮೇ ಲಿಖಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ 2-3 ವಾಕ್ಯಗಳಲ್ಲಿ ನೀವು ಬರಿಬೇಕಾಗುತ್ತೆ. ಸೊ ಹಾಗಾಗಿ 0 ಪ್ರಶ್ನೆಗಳೇ ಇದ್ದಾವೆ. ಸೊ ನೀವು ಬರೆದಿರ್ತೀರಾ ಅಂತ ಅಂದ್ಕೊಂಡಿರ್ತೀನಿ. ನೆಕ್ಸ್ಟು 4th ಮೇನಿಗೆ ಬಂದರೆ 4 ವಾಕ್ಯ ಮೇ ಲಿಖಿಯೇ. ಸೊ ಇಲ್ಲಿ 27ನೇ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅಂದರೆ ನಿಮ್ನಲಿಖಿತ ವಾಕ್ಯ ಮೇ ಸಹಿ ಘಟನಾನುಕ್ರಮ ಸೆ ಲಿಖಿ. ಇಲ್ಲಿ 4 ವಾಕ್ಯಗಳನ್ನ ಕೊಟ್ಟಿರ್ತಾರೆ, ಘಟನಾನುಕ್ರಮ ಸರಿಯಾಗಿ ಬರೀಬೇಕು. ಸೊ ಇಲ್ಲಿ ಕೊಟ್ಟಿರೋ 4ರಲ್ಲಿ ಮೊದಲನೇದು ಯಾವುದಪ್ಪ ಅಂದರೆ ಅಕ್ಬರ್ ಅವ್ರ ಬೀರಬಲ್ ಶಾಹಿ ಬಾಗ್ ಮೇ ಧೂಮ್ತೆ ಹೈ. ಮೊದಲನೇದು ಇದು ಆನ್ಸರ್ ಆಗಬೇಕು.
सेकेंड बंद्बिಟ್ಟು अकबर को बीरबल की परीक्षा लेनी थी। थर्ड वन मुझे हर रंग का घोड़ा चाहिए। लास्ट वन अकबर खुद अपने जल में ಫಾನ್ಸ್ ಗಯೇತೆ। ಸೊ ಈ ರೀತಿ ನೀವು ಕರೆಕ್ಟಾಗಿ ಆರ್ಡ್ರಲ್ಲಿ ಬರೆದ್ರೆ ನಿಮಗೆ 3 ಅಂಕ ಸಿಗುತ್ತೆ। ನೆಕ್ಸ್ಟ್ ಪದ್ಯ ಭಾಗ ಪೂರ್ಣ ಕಿಜಿಯೇ ಕೇಳಿದ್ದಾರೆ। ಸೊ ಹಾಗಾಗಿ ಪದ್ಯವನ್ನು ಬರೆದಿದ್ದೀನಿ, ಈ ಪದ್ಯವನ್ನು ಕರೆಕ್ಟಾಗಿ ಬರೆದಿದ್ರೆ ನಿಮಗೆ 3 ಅಂಕ ಸಿಗುತ್ತೆ। ನೆಕ್ಸ್ಟ್ 29ನೇ ಪ್ರಶ್ನೆ ದೋಹೆ ಕಾ ಭಾವಾರ್ಥ ಅಪನೆ ಶಬ್ದ ಮೇ ಲಿಖಿಯೇ। ಸೊ ಇಲ್ಲಿ ನಮಗೆ ದೋಹೆಯನ್ನು ಕೊಟ್ಟಿದ್ದಾರೆ, ನಿಮ್ಮ ವಾಕ್ಯಗಳಲ್ಲಿ ನೀವು ಅದನ್ನು ಬರಿಬೇಕಾಗುತ್ತೆ। ಆ್ಯಂಡ್ 5th ಮೇನ್ ನಿಮ್ನಲಿಖಿತ ಗದ್ಯಾಂಶ ಪಡ್ಕರ್ ಪ್ರಶ್ನೋಕೆ ಉತ್ತರ ಲಿಖಿಯೇ। ಸೊ ಬಹಳ ಈಸಿ ಆಗಿರುವಂಥ ಗದ್ಯಾಂಶ ಕೊಟ್ಟಿದ್ದಾರೆ। ಫಸ್ಟ್ ಕ್ವಶನ್ ಗದ್ಯ ಭಾಗವನ್ನು ಓದ್ಕೊಳ್ಳಿ। ಹಂಪಿ ಕಹಾ ಹೈ, ಹಂಪಿ ಎಲ್ಲಿದೆ ಅಂತ ಕೇಳಿದರೆ ಹಂಪಿ ಕರ್ನಾಟಕ ರಾಜ್ಯ ಮೇ ಸ್ಥಿತ ಪ್ರಸಿದ್ಧ ದರ್ಶನೀಯ ಸ್ಥಳ ಹೈ। ಸೊ ಅದನ್ನು ಬರೆದ್ರೆ ನಿಮಗೆ 1 ಅಂಕ ಸಿಗುತ್ತೆ। ನೆಕ್ಸ್ಟ್ 2ನೇ ಪ್ರಶ್ನೆ ಹಂಪಿ ಕಾ ವಿಶೇಷತ ಕ್ಯಾತ, ಹಂಪಿಯ ವಿಶೇಷ ಏನಪ್ಪ ಅಂದರೆ ಯಹ ಕರ್ನಾಟಕಕ್ಕೆ ಲೋಕಪ್ರಿಯ ಪ್ರಮುಖ ಪರ್ಯಟನಾ स्थल में से एक है। ಸೊ ಅದಷ್ಟು ಬರೀಬೇಕು। ನೆಕ್ಸ್ಟ್ 3ನೇ ಪ್ರಶ್ನೆ ಹಂಪಿ ಕಿಸ್ ನದಿ ಕೆ तट पर है, हम्पी ತುಂಗಭದ್ರಾ नदी के तट पर है, ಅದಷ್ಟು ಬರೀರಿ। ನೆಕ್ಸ್ಟ್ ಹಂಪಿ ಕಿ ಪ್ರಮುಖ ಭಾಷಾ ಕೌನ್ ಕೌನ್ ಸಿ, ಸೊ ಕನ್ನಡ ಅವರ ತೆಲುಗು। ಸೊ ನೋಡಿ ಬಹಳಷ್ಟು ಈಸಿ ಆಗಿದೆ। ಸೊ ಅಲ್ಲೇ ಆನ್ಸರ್ಸ್ಗಳಿದ್ದಾವೆ, 4 ಅಂಕ ಸಿಗುತ್ತೆ। ಆ್ಯಂಡ್ ಲಾಸ್ಟ್ ಮೇನ್ 31 ಕ್ವಶನ್ ನಂಬರ್ 31 बाई की शादी के कारण देते हुए 3 दिन की छुट्टी के लिए प्राध्यापक को ಪ್ರಾರ್ಥನ್ ಪತ್ರ ಲಿಖಿಯೇ। ಸೊ ಚುಟ್ಟಿ ಪತ್ರವನ್ನು 5 ಅಂಕಕ್ಕೆ ಕೇಳಿದ್ದಾರೆ ಮಕ್ಕಳು, ಎಲ್ಲರೂ ಬರೆದಿರ್ತೀರ, ಈಸಿ ಆಗಿರುತ್ತೆ ಅಂದ್ಕೊಂಡಿದ್ದೀನಿ। ನೆಕ್ಸ್ಟ್ ನಾಳೆ ಬರೆಯುವಂತಹ ನಿಮ್ಮ ಮ್ಯಾಥ್ಸ್ ಎಕ್ಸಾಮ್ದು ಮಾಡಲ್ ಕ್ವಶನ್ ಪೇಪರ್ ಎಲ್ಲ ಮಾಡಿ ಹಾಕಿದ್ದೀವಿ। ಸೊ ಅದನ್ನು ನೋಡಿ ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ। ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ।